ಮಾಡಿದ್ರಿ ಅಂತಾದ್ರೆ ಮಸಲ್ ಪೇನ್ ತುಂಬಾ ಸಾಮಾನ್ಯ. ಪ್ರೋಟೀನ್ ಸಮೃದ್ಧ ಆಹಾರ ಸೇವಿಸಿದ ನಂತರ ಕೂಡ ನಿಮ್ಮ ಡೈಲಿ ವರ್ಕೌಟ್ ನ ನಂತರ ನಿಮಗೆ ತುಂಬಾ ಸುಸ್ತಾಗಿದೆ ಅಂತಾದ್ರೆ ನಿಮ್ಮ ಸ್ನಾಯುಗಳಿಗೆ ಸರಿಯಾಗಿರುವಂತಹ ಚೇತರಿಕೆ ಅಗತ್ಯ ಇದೆ ಅಂತ ಅರ್ಥ. ಈ ಚೇತರಿಕೆ ಅಂದ್ರೆ ರಿಕವರಿ ಸರಿಯಾಗಿ ಆಗದೆ ಇದ್ರೆ ಗಾಯಗಳಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮ್ಮ ಸ್ನಾಯುಗಳಿಗೆ ಚೇತರಿಕೆ ಬೇಕಾದ್ರೆ ನೀವು ಈ 6 ಪ್ರಮುಖವಾಗಿರುವಂತಹ ಮಿನರಲ್ಸ್ ಗಳನ್ನ ಅಂದ್ರೆ ಖನಿಜಾಂಶಗಳನ್ನ ನಿರ್ಲಕ್ಷಿಸಬಹುದು. ಹಾಗಾದ್ರೆ ಅದ್ಯಾವುದು ಅಂತ ತಿಳಿಯೋಣ ಬನ್ನಿ. ಈ 6 ಖನಿಜಗಳನ್ನ ನೀವು ಸೇವಿಸೋದ್ರಿಂದಾಗಿ ಸ್ನಾಯುಗಳ ಸಂಕೋಚನ, ಎಲೆಕ್ಟ್ರೋಲೈಟ್ಗಳ ಸಮತೋಲನ ಹಾಗೆ ನರಗಳ ಸಂವಹನಕ್ಕೆ ತುಂಬಾ ಸಹಾಯ ಆಗುತ್ತೆ. ಸಮತೋಲಿತ ಆಹಾರದಿಂದ ಇವುಗಳನ್ನ ನೀವು ಪಡಿಬಹುದು. ಆದ್ರೆ ನೆನಪಿಡಿ, ಅತಿಯಾಗಿರುವಂತಹ ಸೇವನೆಯಿಂದಾಗಿ ಅಡ್ಡ ಪರಿಣಾಮಗಳಾಗಬಹುದು. ಹಾಗಾಗಿ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಸಪ್ಲಿಮೆಂಟ್ ಗಳನ್ನ ಕೂಡ ತೆಗೆದುಕೊಳ್ಬೇಕು. ಮೊದಲನೇದಾಗಿ ಪೊಟ್ಯಾಷಿಯಂ. ಕ್ರೀಡೆಯಲ್ಲಿ ಅಥವಾ ನಿಯಮಿತವಾಗಿ ವರ್ಕೌಟ್ ಮಾಡೋರಿಗೆ ಇದು ಅತ್ಯಗತ್ಯ. ಇದು ಸ್ನಾಯುಗಳ ಸಂಕೋಚನ ಹಾಗೆ ಸಡಿಲಿಕೆಗೆ ನೇರವಾಗಿ ಸಂಬಂಧಿಸಿದೆ. ಸಾಕಷ್ಟು ಪೊಟ್ಯಾಷಿಯಂ ಇಲ್ಲದೆ ಇದ್ರೆ ಸ್ನಾಯುಗಳು ಸರಿಯಾಗಿ ಸಂಕೋಚನಗೊಳ್ಳೋದಿಲ್ಲ. ಬಾಳೆಹಣ್ಣು, ಅಣಿಬೆ, ಪಾಲ, ಬ್ರೊಕೊಲಿಯಂತಹ ಹಸಿರು ಸೊಪ್ಪುಗಳು ಹಾಗೆ ತರಕಾರಿಗಳನ್ನ ನಿಮ್ಮ ಆಹಾರದಲ್ಲಿ ಸೇವಿಸಿಕೊಳ್ಳಿ. ಹಾಗೆ ಪೊಟ್ಯಾಷಿಯಂನ ನೀವು ಪಡೆಯಿರಿ. ಎರಡನೇದು ಜಿಂಕ್ ಅಥವಾ ಸತು. ಸತು ಮಸಲ್ನ ಚೇತರಿಕೆಯಲ್ಲಿ ಹಾಗೆ ಬೆಳವಣಿಗೆಯಲ್ಲಿ ಸಹಾಯ ಮಾಡುತ್ತೆ. ಇದು ಕಬ್ಬಿಣಾಂಶದ ಜೊತೆಗೆ ಸೇರಿ ಆಮ್ಲಜನಕದ ಸಾಗಾಣಿಕೆಗೆ ಸಹಾಯ ಮಾಡುತ್ತೆ. ಇದರಿಂದಾಗಿ ವ್ಯಾಯಾಮದ ಸಮಯದಲ್ಲಿ ಮಸಲ್ಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಸಮರ್ಥವಾಗಿ ದೇಹಕ್ಕೆ ಸಿಗುತ್ತೆ. ರೋಗ ನಿರೋಧಕ ಶಕ್ತಿ ಹಾಗೆ ಗಾಯವನ್ನು ಗುಣಪಡಿಸೋದಕ್ಕೆ ಕೂಡ ಜಿಂಕ್ ಸಹಾಯ ಮಾಡುತ್ತೆ. ಕುಂಬಳಕಾಯಿ ಬೀಜಗಳು ಅಂದ್ರೆ ಪಂಪ್ಕಿನ್ ಸೀಡ್ಸ್, ಚೀಸ್ ಹಾಗೆ ಇತರ ನಟ್ಸ್ ಗಳಲ್ಲಿ ಸತು ಲಭ್ಯವಿರುತ್ತೆ. ನಿಮ್ಗೆಲ್ಲ ಗೊತ್ತಿರುವಂತಹ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ನರಪ್ರೇಕ್ಷಕ ಬಿಡುಗಡೆಯೊಂದಿಗೆ ಶುರುವಾಗಿ ಸ್ನಾಯು ಸಂಕೋಚನವನ್ನು ಪ್ರಚೋದನೆಗೊಳಿಸುತ್ತೆ. ಪ್ರತಿದಿನ ಸುಮಾರು 800 ಮಿಲಿಗ್ರಾಂ ಕ್ಯಾಲ್ಸಿಯಂ ಅಗತ್ಯ ಇದೆ. ಹಾಲು ಹಾಗೆ ಡೈರಿ ಉತ್ಪನ್ನಗಳು ಇದನ್ನ ಪೂರೈಸುತ್ತೆ. ನಿಮಗೆ ಲ್ಯಾಕ್ಟೋಸ್ ಅಲರ್ಜಿ ಇದ್ರೆ ರಾಗಿಯನ್ನ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಂಡು ಕ್ಯಾಲ್ಸಿಯಂನ ಪಡೆಯಬಹುದು. ಮೆಗ್ನೀಷಿಯಂ. ಸ್ನಾಯುಗಳ ದುರಸ್ತಿಯಲ್ಲಿ ಹಾಗೆ ಬೆಳವಣಿಗೆ ಅಗತ್ಯವಾಗಿರುವಂತಹ ಶಕ್ತಿ ಉತ್ಪಾದನೆಯಲ್ಲಿ, ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಮೆಗ್ನೀಷಿಯಂ ಬೇಕು. ಬ್ರೌನ್ ರೈಸ್, ಕ್ವಿನೋವಾದಂತಹ ಸಂಪೂರ್ಣ ಧಾನ್ಯಗಳು ಹಾಗೆ ಕುಂಬಳಕಾಯಿ ಹಾಗೆ ಚಿಯಾ ಸೀಡ್ಸ್ ನಂತಹವು ನಿಮಗೆ ಅಗತ್ಯವಾಗಿರುವಂತಹ ಮೆಗ್ನೀಷಿಯಂನ ಕೊಡುತ್ತೆ. ಕಬ್ಬಿಣಾಂಶ ಅಥವಾ ಐರನ್. ಇದು ಸ್ನಾಯುಗಳಿಗೆ ಬೇಕಾಗಿರುವಂತಹ ಆಮ್ಲಜನಕವನ್ನ ಪೂರೈಕೆ ಮಾಡುತ್ತೆ. ಕಬ್ಬಿಣದ ಕೊರತೆಯಿಂದಾಗಿ ಮಸಲ್ಗಳಲ್ಲಿ ಲ್ಯಾಕ್ಟಿಕ್ ಆಮ್ಲದ ಶೇಖರಣೆ ಸಾಧ್ಯ ಆಗಬಹುದು. ಸಸ್ಯಾಹಾರಿಗಳು ಬೇಳೆಕಾಳುಗಳು, ನಟ್ಸ್, ಆಯಿಲ್ ಹಾಗೆ ಸೀಡ್ಸ್ ಗಳನ್ನ ಸೇವಿಸಬಹುದು. ವಿಟಮಿನ್ ಸಿ ಸಮೃದ್ಧ ಆಹಾರಗಳು ಕಬ್ಬಿಣದ ಹೀರುವಿಕೆಗೆ ಸಹಾಯ ಮಾಡುತ್ತೆ. ಸೆಲೆನಿಯಂ. ಇದು ಪ್ರಬಲವಾಗಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ ಆಗಿದ್ದು ತೀವ್ರವಾಗಿ ವ್ಯಾಯಾಮದಿಂದ ಉಂಟಾಗುವಂತಹ ಒತ್ತಡವನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಬ್ರೆಜಿಲ್ಸ್ ನಟ್, ಸೂರ್ಯಕಾಂತಿ ಬೀಜಗಳು ಹಾಗೆ ಮೊಟ್ಟೆ, ಮೀನು ಸೆಲೆನಿಯಂನ ಹೇರಳವಾಗಿರುವಂತಹ ಸೋರ್ಸ್ ಆಗಿದೆ. ಸಮತೋಲಿತ ಆಹಾರ ಮತ್ತೆ ಈ 6 ಅಗತ್ಯ ಖನಿಜಗಳ ಸೇವನೆಯಿಂದಾಗಿ ನಿಮ್ಮ ಸ್ನಾಯುಗಳು ವೇಗವಾಗಿ ಚೇತರಿಕೆಯಾಗುತ್ತೆ ಮತ್ತೆ ನಿಮ್ಮ ಫಿಟ್ನೆಸ್ ಗುರಿಯನ್ನ ತಲುಪೋದಕ್ಕೆ ನಿಮ್ಗೆ ಸಹಾಯ ಮಾಡುತ್ತೆ. ಈ ಮಾಹಿತಿ ನಿಮ್ಗೆ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಈ ವಿಡಿಯೋವನ್ನ ನಿಮ್ಮ ಫಿಟ್ನೆಸ್ ಮಾಡುವಂತಹ ಫ್ರೆಂಡ್ಗೆ ಶೇರ್ ಮಾಡಿ. ಜೊತೆಗೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಲೇಖನಗಳನ್ನ ಓದೋದಕ್ಕಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ವೆಬ್ಸೈಟ್ ಅನ್ನ ನೋಡಿ.